ಮೈಸೂರು ನಗರದ ಜಲದರ್ಶಿನಿ ಗೆಸ್ಟ್ ಹೌಸ್ನಲ್ಲಿ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ವತಿಯಿಂದ ಮೈಸೂರು ಜಿಲ್ಲೆಯ ನೂತನ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಸಭೆಯನ್ನ ರಾಜ್ಯಾಧ್ಯಕ್ಷ ಸಿ ನಂಜಪ್ಪ ಅವರ ನೇತೃತ್ವದಲ್ಲಿ ಮೈಸೂರು ಜಿಲ್ಲೆಯ ತಾಲೂಕುಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳ ಹಾಗೂ ಮುಖಂಡರ ಸಭೆ ನಡೆಯಿತು. ಸಭೆಯಲ್ಲಿ ಜಿಲ್ಲೆಯ ಪದಾಧಿಕಾರಿಗಳು ಹಾಗೂ ಮುಖಂಡರ ಅಭಿಪ್ರಾಯ ಪಡೆದು ಎಲ್ಲರ ಸಮ್ಮುಖದಲ್ಲಿ ಅವಿರೋಧವಾಗಿ ಕೆಆರ್ ನಗರದ ತಾಲೂಕಿನ ಧರ್ಮರಾಜ್ ಅವರನ್ನ ಮೈಸೂರು ಜಿಲ್ಲಾ ಮಡಿವಾಳರ ಸಂಘದ ಅಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷ ಸಿ ನಂಜಪ್ಪ ಘೋಷಣೆ ಮಾಡಿದರು. ನಂತರ ಕರ್ನಾಟಕ ರಾಜ್ಯ ಮಡಿವಾಳರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ನಂಜಪ್ಪ ಮಾತನಾಡಿ, ಈ ದಿನ ಸಮಾಜದ ಸಂಘಟನೆ ದೃಷ್ಟಿಯಿಂದ ಸರ್ವಾನುಮತದಿಂದ ಅವಿರೋಧವಾಗಿ ಧರ್ಮರಾಜ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಮೈಸೂರು ಜಿಲ್ಲೆ ವ್ಯಾಪ್ತಿಯ ಎಲ್ಲ ತಾಲೂಕುಗಳಲ್ಲೂ ಸಮಾಜದ ಸಂಘಟನೆ ಮತ್ತಷ್ಟು ಬಲಪಡಿಸಬೇಕು, ಸಮುದಾಯದವರ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು ಎಂದು ತಿಳಿಸಿದರು. ಏನು ಸರ್ವಾನುಮತದಿಂದ ಎಲ್ಲ ತಾಲೂಕುಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಒಕ್ಕೂರಲಿಂದ ಧರ್ಮರಾಜ್ ಅವ್ರನ್ನ ಅಧ್ಯಕ್ಷರು ಮಾಡಿದ್ದಾರೆ. ನಾವು ಕರ್ನಾಟಕ ರಾಜ್ಯ ಮಡಿವಾಳ ಸಂಘ ಅದನ್ನು ಅನುಮೋದಿಸಿ ಅವರಿಗೆ ಮಾನ್ಯತೆ ಕೊಡ್ತಾ ಇದ್ದೀರಿ. ಅವರು ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕು ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳನ್ನ, ಮುಖಂಡರುಗಳನ್ನ ಭೇಟಿ ಮಾಡಿ ಅವೆಲ್ಲ ತಾಲೂಕುಗಳವ್ರನ್ನ ಎಲ್ಲರನ್ನೂ ಸಮನ್ವಯ ತೆಗೆದುಕೊಂಡು ಜಿಲ್ಲಾ ಸಂಘನ ಮಾಡಿ ನಮ್ಮ ರಚನೆ ಮಾಡಿ ಒಂದು ಎಲ್ಲ ಈಗ ಏನಾಗಿದೆ, ಎಲ್ಲ ತಾಲೂಕುಗಳಲ್ಲಿ 500 ಜನ ಸೇರಿಸ್ತೀಯೋ 300 ಜನ ಸೇರಿಸ್ತೀಯೋ ಒಂದೊಂದು ಫಂಕ್ಷನ್ಗಳು ಎಲ್ಲ ತಾಲೂಕುಗಳು ಮಾಡ್ಕೊಂಬರ್ಬೇಕು 10. ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆಯ ಎಲ್ಲ ತಾಲೂಕಿನ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ಸಮಾಜದ ಮುಖಂಡರು ಇದ್ದರು. ವರದಿ ರಮೇಶ್ ಕೋಟೆ. ನಮ್ಮ ಕರ್ನಾಟಕ ರಾಜ್ಯ ಮಡಿವಾಳರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀಯುತ ನಂಜಪ್ಪನವರು ಹಾಗೂ ಪ್ರಧಾನ ಕಾರ್ಯದರ್ಶಿಯಾದ ಪ್ರಕಾಶ್ ಅವರು ಹಾಗೂ ನಮ್ಮ ಸಿದ್ಧಗಂಗಯ್ಯನವರು, ಎಸ್ ಸಿ ಹೋರಾಟ ಸಮಿತಿ ಅಧ್ಯಕ್ಷರು, ಮತ್ತೆ ಉಪಾಧ್ಯಕ್ಷರಾದ ರಾಜಣ್ಣವರು, ಹಾಗೆ ಗೌರವಾಧ್ಯಕ್ಷರಾದ ಈರಣ್ಣವರು, ಮತ್ತೆ ಇತರೆ ನಮ್ಮ ರಾಜ್ಯ ಸಂಘದ ಎಲ್ಲ ಪದಾಧಿಕಾರಿಗಳು ಬಂದು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಮೈಸೂರು ಜಿಲ್ಲಾ ವ್ಯಾಪ್ತಿಯ ಎಲ್ಲ ತಾಲೂಕು ಅಧ್ಯಕ್ಷರು, ಕಾರ್ಯದರ್ಶಿಗಳ ಒಮ್ಮತದ ಮೇರೆಗೆ ನನ್ನನ್ನು ಜಿಲ್ಲಾಧ್ಯಕ್ಷರಾಗಿ ರಾಜ್ಯ ಸಂಘ ಆಯ್ಕೆ ಮಾಡಿದೆ. ಹಾಗಾಗಿ ಮೊದಲಿಗೆ ನಮ್ಮ ಮೈಸೂರು ತಾಲೂಕಿನ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಮುಖಂಡರಿಗೆ ನಾನು ಆಭಾರಿಯಾಗಿರುತ್ತೇನೆ. ಹಾಗೆ ರಾಜ್ಯ ಸಂಘಕ್ಕೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ, ನನ್ನ ಕೆಲಸಗಳನ್ನ ನಾನು ಮಾಡಿ ತೋರಿಸ್ತೀನೋ ಹೊರತು ಯಾವುದೇ ಕಾರಣಕ್ಕೂ ನಾನು ಹೇಳ್ಕೊಳ್ಳಲ್ಲ. ದಯಮಾಡಿ ಅತಿ ಶೀಘ್ರದಲ್ಲೇ ಒಂದು ವ್ಯವಸ್ಥಿತವಾದ ಮೈಸೂರು ಜಿಲ್ಲಾ ಸಂಘನ ಮುಖ್ಯ ರಸ್ತೆಗೆ ತಂದು ಸಮಾಜದ ಹೋರಾಟದ ದೊಡ್ಡ ಮಟ್ಟಕ್ಕೆ ತಗೊಂಡ್ಬಂದು ರಾಜ್ಯಾಧ್ಯಕ್ಷರಿಗೆ ಮತ್ತು ನಮ್ಮ ತಾಲೂಕು ಅಧ್ಯಕ್ಷ, ಕಾರ್ಯದರ್ಶಿಗಳಿಗೆ ಒಳ್ಳೆ ಹೆಸರು ಕೊಡ್ತೀನಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಒಂದು 3 ತಿಂಗಳಿಗೊಂದ್ಸರಿ, 4 ತಿಂಗಳಿಗೊಂದ್ಸರಿ ಏನೋ ಸಣ್ಣದಾಗಿ ಪ್ರತಿಭಾ ಪುರಸ್ಕಾರ ಆಗಲಿ ಯಾವುದೋ ಒಂದೊಂದು ಮಾಡ್ಕೊಂಡ್ ಬಂದಾಗ ಒಂದು ಕಾರ್ಯಕ್ರಮ ಮಾಡ್ತಾರೆ ಜಿಲ್ಲಾಧ್ಯಕ್ಷರು ಅಂತ. ಅವ್ರಿಗೂ ಒಂದು ಜಿಲ್ಲೆ ತಾಲೂಕುಗಳವ್ರಿಗೂ ಒಂದು ನಿನ್ನ ಮೇಲೆ ವಿಶ್ವಾಸ ಮೂಡ್ತದೆ. ಹಂಗಾಗಿ ಎಲ್ಲರೂ ವಿಶ್ವಾಸ ತಗೊಂಡು ಏನು ನೀನು ಎಲ್ಲರೂ ತಾಲೂಕು ಅಧ್ಯಕ್ಷರುಗಳಿಗೆ ಯಾವುದೇ ಕೆಲಸಗಳ ಕಾರ್ಯ ಮಾಡದೇ ಇದ್ರೂ ಅವರು ಒಳ್ಳೆ ವಿಶ್ವಾಸ ಇಟ್ಕೊಂಡಿದ್ರೆ ಅವರು ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಅದು ಅವ್ರನ್ನ ನಾನು ಎಲ್ಲ ತಾಲೂಕು ಅಧ್ಯಕ್ಷಗಳನ್ನ ಸುಮಾರು ಸರಿ ಹೇಳಿದ್ದೀನಿ, ಕಳೆದ ಅಧ್ಯಕ್ಷರಿಗೂ ಹೇಳಿದ್ದೀನಿ, ಮಾಡ್ಕೊಂಡು ಹೋಗ್ರಿ ಅಂತ. ಅವರು ಒಮ್ಮತ ತಗೊಳ್ಳಿಲ್ಲ. ಅದು ನಾವು ಏನು ಮಾಡೋಕ್ಕಾಗಿಲ್ಲ. ಹಂಗಾಗಬಾರ್ದು. ಒಳ್ಳೆ ಭವಿಷ್ಯ, ನೀನು ಒಳ್ಳೆ ಎಳ್ಕೊಂಡು ಹೋಗ್ತಾ ಇದೆಯಾ, ತಾಳ್ಮೆ ಇದೆ. ಆ ತಾಳ್ಮೆ ಒಳ್ಳೆ ಆಗಲಿ. ಒಂದು ಮಡಿವಾಳರಿಗೆ ಏನು ಇದೇ ಫಸ್ಟ್ ಟೈಮ್ ಸರ್ವಾನುಮತ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಹಿಂಗೆ ಸರ್ವಾನುಮತ ಹಾಕ್ಕೊಂಡು ಒಳ್ಳೆ ಜಿಲ್ಲೆ ಅಭಿವೃದ್ಧಿ ಆಗಲಿ ಅಂತ ಎಲ್ಲರಿಗೂ ಶುಭ ಹಾರೈಸಿ ಈ ದಿವಸ ನೀವು ಒಂದು ಸುಸೂತ್ರವಾಗಿ ಒಂದು ಆಯ್ಕೆಯನ್ನು ಪ್ರಕ್ರಿಯೆಗೊಳಿಸಿದ್ದಕ್ಕೋಸ್ಕರ ನಿಮ್ಮೆಲ್ಲರಿಗೂ ತಾಲೂಕು ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ, ಮುಖಂಡರುಗಳಿಗೆ ಎಲ್ಲರಿಗೂ ನಾನು